ಫೈನಲಿ ಕ್ರಿಕ್ ಬಸ್ ಕಡೆಯಿಂದ ಒಂದು ಕ್ಲಾರಿಫಿಕೇಶನ್ ಹಾರ್ದಿಕ್ ಪಾಂಡ್ಯ ಅವರ ಟ್ರೇಡ್ ಬಗ್ಗೆ ಏನೆಲ್ಲ ಆಗ್ತಾ ಇದೆ, ಯಾವೆಲ್ಲ ಮ್ಯಾಟರ್ಸ್ ಇದಾವೆ. ಈಗ ನಾವು ಡಿಸ್ಕಷನ್ ಮಾಡಿದ್ವಿ ರೇವ್ ಸ್ಪೋರ್ಟ್ಸ್ ಅವರ ಅಪ್ಡೇಟ್ ಮತ್ತು ಸಾಕಷ್ಟು ಹಂಗ ಹಿಂಗ ಅಂತೇಳಿ ಫೈನಲಿ ಒಂದು ಟ್ರಸ್ಟಬಲ್ ಸೋರ್ಸ್ ಇಂದ ಒಂದು ಅಪ್ಡೇಟ್, ಅದು ಕ್ರಿಕ್ ಬಸ್ ಕಡೆಯಿಂದ. ಸೊ ಹಾಗಾದ್ರೆ ಕ್ರಿಕ್ ಬಸ್ ಕೊಡಂತಹ ಅಪ್ಡೇಟ್ಸ್ ಏನೆಲ್ಲ ಇದಾವೆ ಗೊತ್ತಾ ಹಾರ್ದಿಕ್ ಪಾಂಡ್ಯ ಅವರ ಟ್ರೇಡ್ ಬಗ್ಗೆ. ಇದ್ರ ಬಗ್ಗೆ ನಾವು ಪ್ರತಿಯೊಂದು ಪಿನ್ ಟು ಪಿನ್ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ IPL ಫ್ಯಾನ್ಸ್ಗೆ ಒಂದೇ ಒಂದು ರಿಕ್ವೆಸ್ಟ್, ವಿಡಿಯೋನ ಫಟ್ ನನಗೆ ಒಂದು ಲೈಕ್ ಮಾಡ್ಬಿಡಿ, ಸಬ್ಸ್ಕ್ರೈಬ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿಯಾಗಿ IPL ನ ಪ್ರತಿಯೊಂದು ಅಪ್ಡೇಟ್ಸ್ ನ ಕೊಡ್ತಾ ಇದ್ದೀನಿ. ಫಸ್ಟ್ ಇಲ್ಲಿ CSK ಟೀಮ್ ಇಂದ ಇನ್ಫಾರ್ಮೇಶನ್ ಏನಪ್ಪ ಅಂದ್ರೆ, ಯಾರಾಗ್ತಾರೆ CSK ಗೆ ನೆಕ್ಸ್ಟ್ IPL 2027 ಅಲ್ಲಿ ಆಸ್ ಎ ಹೆಡ್ ಕೋಚ್ ಆಗಿ ಯಾರನ್ನು ಅಪಾಯಿಂಟ್ಮೆಂಟ್ ಮಾಡ್ತಾ ಇದ್ದಾರೆ, ಇಂಡಿಯಾನ ಅಥವಾ ಫಾರಿನ್ ಕೆನಡಾ, ಅದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಬರಬೇಕಾಗಿದೆ. ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಯಾರಪ್ಪ ಅಂದ್ರೆ ನನ್ ಅದರ್ ದನ್ CSK CEO ಕಾಶಿ ವಿಶ್ವನಾಥನ್ ಅವರು. ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಒಂದು ಫಾರಿನ್ ಹೆಡ್ ಕೋಚ್ ಅಪಾಯಿಂಟ್ಮೆಂಟ್ ಆಗಲಿದ್ದಾರೆ ಅಂತೇಳಿ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಆದ್ರೆ ಯಾರು ಅಂತೇಳಿ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ. ಸೂನ್ ಮೇ ಬಿ ನಾಳೆ ಬರಬಹುದು, ನಾಡ್ದ CSK ಮ್ಯಾನೇಜ್ಮೆಂಟ್ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಬಹುದು ಯಾರಾಗ್ತಾರೆ ಚೆನ್ನಾಗಿ ಆಸ್ ಎ ಹೆಡ್ ಕೋಚ್ ಆಗಿ. ಅಂದ್ರೆ ಪಾಯಿಂಟ್ ಏನಪ್ಪ ಅಂದ್ರೆ CSK ಗೆ ಆಸ್ ಎ ಹೆಡ್ ಕೋಚ್ ಆಗಿ ಫಾರಿನ್ ಕ್ಯಾಂಡಿಡೇಟ್ ಅಪಾಯಿಂಟ್ಮೆಂಟ್ ಆಗಲಿದ್ದಾರೆ. ಜಸ್ಟ್ ಥಿಂಕ್ ಮಾಡಿ, ಲಾಸ್ಟ್ ಒಂದು ಫ್ಯೂ ವೀಕ್ಸ್ ಬ್ಯಾಕ್ MSD ಅವರು ಇಂಗ್ಲೆಂಡ್ ನಲ್ಲಿ ಇದ್ರು, 15 ಡೇಸ್ ಟೈಮ್ ಅನ್ನು ಸ್ಪೆಂಡ್ ಮಾಡಿದ್ರು. ಸೊ ಕೆಲವೊಂದು ರಿಪೋರ್ಟ್ಸ್ ಪ್ರಕಾರ ಬ್ರೆಂಡನ್ ಮೆಕಲಮ್ ಆಲ್ ಸೆಟ್ ಟು CSK ಗೆ ಆಸ್ ಎ ಹೆಡ್ ಕೋಚ್ ಆಗಿ ಅಪಾಯಿಂಟ್ಮೆಂಟ್ ಆಗಲಿದ್ದಾರೆ ಅಂತೇಳಿ ಅದು ಕೂಡ ರಿಪೋರ್ಟ್ಸ್ ಇದಾವೆ. ಖುದ್ದಾಗಿ ಮಾಜಿ ಹೆಡ್ ಕೋಚ್ ಸ್ಟೆಫನ್ ಫ್ಲೇಮಿಂಗ್ ಅವರು ಕೂಡ ಕನ್ವಿನ್ಸ್ ಮಾಡ್ತಿದ್ದಾರೆ ಬ್ರೆಂಡನ್ ಮೆಕಲಮ್ಗೆ ನೀವು ಹೆಡ್ ಕೋಚ್ ಆಗಿ ಆಗ್ರಪ್ಪ ಅಂತೇಳಿ ಕನ್ವಿನ್ಸ್ ಮಾಡ್ತಾ ಇದ್ದಾರೆ. ಸೂನ್ ಆಗಿ ನಮ್ಗೆ ಇನ್ಫಾರ್ಮೇಶನ್ ಬರುತ್ತೆ. ಕ್ರಿಕ್ ಬಸ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಅದು ಮೇ ಬಿ ಬ್ರೆಂಡನ್ ಮೆಕಲಮ್ ಆಗಬಹುದು ಅಂತೇಳಿ. ಅದೇನೇ ಆಗಲಿ, ಬಟ್ ಫಾರಿನ್ ಪ್ಲೇಯರ್ ಆಗ್ತಾರೆ CSK ಗೆ ಆಸ್ ಎ ಹೆಡ್ ಕೋಚ್ ಆಗಿ. ಬಟ್ ನನ್ನ ಒಪಿನಿಯನ್ ಏನಪ್ಪ ಅಂದ್ರೆ, ಓಕೆ ನೀವು ಚೆನ್ನೈ ಸೂಪರ್ ಕಿಂಗ್ಸ್ ನೀವು ಫಾರಿನ್ ಹೆಡ್ ಕೋಚ್ ನ ಪಿಕ್ ಮಾಡಿ ಪರವಾಗಿಲ್ಲ, ಆದ್ರೆ ಅವರ ಕೆಳಗಡೆ ಒಂದು ನಮ್ಮ ಇಂಡಿಯನ್ ಕ್ಯಾಂಡಿಡೇಟ್ ನ ಪಿಕ್ ಮಾಡಿ, ಸ್ಕೌಟ್ ಆಗೋ ಅಥವಾ ಮೆಂಟರ್ ಆಗೋ ಯಾವುದೇ ಒಂದರಲ್ಲಿ ನಮ್ಮ ಇಂಡಿಯನ್ ಪರ್ಸನ್ಗೆ ಒಂದು ಚಾನ್ಸ್ ಕೊಡ್ರಪ್ಪ. ಯಾಕಂದ್ರೆ ನೀವು ಕೇವಲ ಫಾರಿನ್ ಪ್ಲೇಯರ್ಸ್ಗೆ ಕೋಚಿಂಗ್ ಸ್ಟಾಫ್ ಅಲ್ಲಿ ಕೊಟ್ರೆ ಅವರಿಗೆ ನಮ್ಮ ಇಂಡಿಯನ್ ಕಂಡೀಷನ್ ಹೆಂಗ ಗೊತ್ತಾಗುತ್ತೆ, ಇಂಡಿಯನ್ ಕಂಡೀಷನ್ ಅಲ್ಲಿ ಯಾವ ಪ್ಲೇಯರ್ ಯಾವ ರೀತಿ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ, ಅದು ಹೆಂಗ ಸಾಧ್ಯವಾಗುತ್ತೆ. ಫಾರ್ ಎಕ್ಸಾಂಪಲ್ ನೀವೇ ಥಿಂಕ್ ಮಾಡಿ, RCB ಟೀಮ್ ಅಲ್ಲಿ ಓಕೆ ಫಾರಿನ್ ಹೆಡ್ ಕೋಚ್ ಇದಾರೆ, ಅವ್ರ ಕೆಳಗಡೆ ದಿನೇಶ್ ಕಾರ್ತಿಕ್ ಇದಾರೆ, ಅವರಿಗೆ ಪೆನ್ ಟು ಪೆನ್ ನಮ್ಮ ಇಂಡಿಯನ್ ಕಂಡೀಷನ್ ಹೆಂಗ ಗೊತ್ತು, ಯಾರಿಗೆ ಪಿಕ್ ಮಾಡಿದ್ರೆ ಯಾರು ಬೆಟರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಅದು ಅವ್ರಿಗೆ ಗೊತ್ತು. ಫಾರ್ ಎಕ್ಸಾಂಪಲ್ ನಾನಾದ್ರೂ CSK ಹೆಡ್ ಕೋಚ್ ಆಗಿದ್ರೆ ಅಥವಾ CSK ಮ್ಯಾನೇಜ್ಮೆಂಟ್ ಆಗಿದ್ರೆ ಸ್ಟ್ರೈಟ್ ಅವೇ ಅಭಿನವ್ ಮುಕುಂದರಿಗೆ ಪಿಕ್ ಮಾಡ್ತಾ ಇದ್ದೆ. ರೀಸೆಂಟ್ ಆಗಿ ಅವರು ಕೂಡ ಸ್ಟೇಟ್ಮೆಂಟ್ ನ ಕೊಟ್ಟಿದ್ರೆ, ನನಗೆ ಪ್ರತಿಯೊಂದು ಪಿಚ್ ಬಗ್ಗೆ ಪಿನ್ ಟು ಪಿನ್ ಗೊತ್ತು ಮತ್ತು ಯಾರು ಯಾವ ರೀತಿ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಅದು ಕೂಡ ನನಗೆ ಕ್ಲಾರಿಫಿಕೇಶನ್ ಇದೆ ಅಂತೇಳಿ ಅವರು ಒಂದು ಓಪನ್ ಆಗಿ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. CSK ಟೀಮ್ ನನಗೆ ಆಸ್ ಎ ಕೋಚಿಂಗ್ ಸ್ಟಾಫ್ ಅಲ್ಲಿ ಇಟ್ಟರೆ ನಾನು ಬರೋಕೆ ರೆಡಿ ಅಂತೇಳಿ ಒಂದು ಓಪನ್ ಆಗಿ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಎಂತ ಒಬ್ಬ ಟ್ಯಾಲೆಂಟೆಡ್ ಪರ್ಸನ್ ಇಟ್ಕೊಂಡು ನೀವು ಕೇವಲ ಫಾರಿನ್ ಪ್ಲೇಯರ್ಸ್ಗೆ ಯಾಕೆ ಪಿಕ್ ಮಾಡ್ತಾರಾ, ಅದು ನನ್ನ ಡೌಟು. ಸೊ ನೀವೇನಂತೀರಾ ಚೆನ್ನೈ ಫ್ಯಾನ್ಸ್ ಆಗಲಿ ಮತ್ತು ಪ್ರತಿಯೊಬ್ಬ IPL ಫ್ಯಾನ್ಸ್ ಆಗಿ ನೀವೇ ಕಮೆಂಟ್ಸ್ ಮಾಡಿ, ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೆ ಡಿಸ್ಕಷನ್ ಮಾಡೋಣ. ಈ ಒಂದು ಮಾತಿಗೆ ಅಗ್ರಿ ಮಾಡ್ತೀರಾ ಅಥವಾ ಇಲ್ಲ ಅಂತೇಳಿ. ಫಾರಿನ್ ಹೆಡ್ ಕೋಚ್ ಮೇ ಬಿ ಬ್ರೆಂಡನ್ ಮೆಕಲಮ್ ಆಗುವಂತ ಚಾನ್ಸ್ ಇದೆ ಅಂತ ಖುದ್ದು CSK CEO ಕಾಶಿ ವಿಶ್ವನಾಥನ್ ಅವರು ಅಪ್ಡೇಟ್ ನ ಕೊಟ್ಟಿದ್ದಾರೆ. ಈಗ ನೆಕ್ಸ್ಟ್ ಅಪ್ಡೇಟ್, ವಾಟ್ ಅಬೌಟ್ ಹಾರ್ದಿಕ್ ಪಾಂಡ್ಯ ಅವರ ಟ್ರೇಡ್ ಬಗ್ಗೆ ಅಂತ ಈ ಒಂದು ಕ್ವಶನ್ಗೆ ಅವರು ಆನ್ಸರ್ ಮಾಡಿದರೆ, ನೋಡ್ರಿ ನಾವು ಯಾವುದೇ ರೀತಿಯಾದ ಟ್ರೇಡ್ ಬಗ್ಗೆ ಡಿಸ್ಕಷನ್ ಮಾಡಿಲ್ಲ ಅಂಟಿಲ್ ಅನ್ಲೆಸ್ ಒಂದು ಹೆಡ್ ಕೋಚ್ ನ ಅಪಾಯಿಂಟ್ಮೆಂಟ್ ಆದ್ಮೇಲೆ ನಾವು ಅದ್ರ ಬಗ್ಗೆ ನಾವು ಕುಂತ್ಕೊಂಡು ಮಾತಾಡ್ತೀವಿ ಅಂತ ಓಪನ್ ಆಗಿ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಮತ್ತು ಆಸ್ ಎ ಹೆಡ್ ಕೋಚ್ ಆಗಿ ಕೂಡ ನಾವು ಯಾರಿಗೆ ಪಿಕ್ ಮಾಡಬೇಕು ಅಂತೇಳಿ MS ಧೋನಿ ಅವರಿಗೆ ಮತ್ತು ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್ಗೆ ಅವರ ಜೊತೆ ಡಿಸ್ಕಷನ್ ಮಾಡಿ ನಾವು ಹೆಡ್ ಕೋಚ್ ನ ಪಿಕ್ ಮಾಡ್ತೀವಿ. ಯಾಕಂದ್ರೆ ಹೆಡ್ ಕೋಚ್ ರೂಲ್ಗೆ ಸಾಕಷ್ಟು ಕ್ಯಾಂಡಿಡೇಟ್ ಅಪ್ರೋಚ್ ಮಾಡಿದರೆ ಸಾಕಷ್ಟು ಕಾಲ್ಸ್ ಕೂಡ ನಮಗೆ ಬಂದಿದ್ದಾವೆ, ನಾವಾಗ್ತೀವಿ ಅಂತೇಳಿ. ಸೊ ಆ ಒಂದು ಲಿಸ್ಟ್ ಮಾಡಿಕೊಂಡು ನಾವು MS ಧೋನಿ ಅವ್ರ ಜೊತೆ ಮತ್ತು ಋತುರಾಜ್ ಗಾಯಕ್ವಾಡ್ ಜೊತೆ ಡಿಸ್ಕಷನ್ ಮಾಡಿಕೊಂಡು ನಾವು ಹೆಡ್ ಕೋಚ್ ಗೆ ಅಪಾಯಿಂಟ್ಮೆಂಟ್ ಮಾಡ್ತೀವಿ. ಯಾವಾಗ ಒನ್ಸ್ ಹೆಡ್ ಕೋಚ್ ಅಪಾಯಿಂಟ್ಮೆಂಟ್ ಆಗ್ತಾರೆ ಅವಾಗ ಸ್ಟ್ರೇಟ್ ಅವೇ ಹಾರ್ದಿಕ್ ಪಾಂಡ್ಯ ಅವರ ಟ್ರೇಡ್ ಬಗ್ಗೆ ನಾವು ಕುಂದುಕೊಂಡು ಡಿಸ್ಕಷನ್ ಮಾಡ್ತೀವಿ ಅಂತ ಓಪನ್ ಆಗಿ ಸ್ಟೇಟ್ಮೆಂಟ್ ನ ಕೊಟ್ಟಿದ್ರೆ CSK CEO ಕಾಶಿ ವಿಶ್ವನಾಥನ್ ಅವರು.
ಸೊ ಇದು ಒಂದ್ ಕಡೆ ಆದ್ರೆ ಕ್ರಿಕ್ ಬಜ್ ಒಂದು ಅಪ್ಡೇಟ್ ನ ಕೊಟ್ಟಿದೆ. ಹಾರ್ದಿಕ್ ಪಾಂಡೆಗೆ ಟ್ರೇಡ್ ಮಾಡೋಕೆ ಕೇವಲ CSK ಟೀಮ್ ಅಷ್ಟೇ ಅಲ್ಲ, ಯಾವೆಲ್ಲ ಟೀಮ್ ಅಪ್ ಅಂದ್ರೆ CSK, KKR, RR, LSG, DC ಇವರೆಲ್ಲರೂ ಫ್ರಂಟ್ ಲೈನ್ ಇದ್ದಾರೆ, ರೇಸ್ ಅಲ್ಲಿ ಇದ್ದಾರೆ ಹಾರ್ದಿಕ್ ಪಾಂಡೆಗೆ ಟ್ರೇಡ್ ಮಾಡೋಕೆ. ಚೆನ್ನೈ KKR ಟೀಮು ಜಾಸ್ತಿ ಲೀಡರ್ ಇದೆ. ಆದ್ರೆ KKR ಟೀಮ್ ಬಗ್ಗೆ ಒಂದು ಇನ್ಫಾರ್ಮೇಶನ್ ಬಂದಿದೆ. ಏನಪ್ಪಾ ಅಂದ್ರೆ KKR ಟೀಮ್ದವರು ಯಾವುದೇ ಕಾರಣಕ್ಕೂ ಅವರ ಮಾರ್ಕ್ಯೂಸ್ ಪ್ಲೇಯರ್ಸ್ ನ ಬಿಡೋಕೆ ರೆಡಿ ಇಲ್ಲ. ಮಾರ್ಕ್ಯೂಸ್ ಪ್ಲೇಯರ್ಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ರಿಂಕು ಸಿಂಗ್ ಆಗಲಿ, ಅದು ಬಿಗ್ ಪ್ಲೇಯರ್ಸ್, ಅದೇ ರೀತಿಯಾಗಿ ಅಂಕರೀಶ್ ರಘುವಂಶ್ ಆಗಲಿ, ಇಂಥ ಪ್ಲೇಯರ್ಸ್ಗೆ ಅವರು ಬಿಡೋಕೆ ರೆಡಿ ಇಲ್ಲ. ಸುನಿಲ್ ನರಾಲಿ ಇಂಥ ಪ್ಲೇಯರ್ಸ್ಗೆ ಬಿಡೋಕೆ ರೆಡಿ ಇಲ್ಲ. ಬಟ್ ಅವರು ಡಿಮ್ಯಾಂಡ್ ಮಾಡಿದರೆ ಯಾರಿಗಪ್ಪ ಅಂದ್ರೆ ಕ್ಯಾಮರನ್ ಗ್ರೀನ್ಗೆ, ನಾವು ಗ್ರೀನ್ಗೆ ಕೊಡ್ತೀವಿ ಅಂತೇಳಿ ಈ ಒಂದು ಡಿಮ್ಯಾಂಡ್ ಇಟ್ಟಿದ್ರು. ಬಟ್ ಈ ಒಂದು ಡೀಲು ರಿಜೆಕ್ಟ್ ಆಗಿದೆ ಅಂತ ಒಂದು ಇನ್ಫಾರ್ಮೇಶನ್ ಇದೆ. ಸೊ ಮುಂದೆ ಏನ್ ಬೇಕಾದ್ರೂ ಪ್ರಪೋಸಲ್ ನ KKR ಟೀಮು ಕೊಡಬಹುದು. ಬಟ್ KKR ಟೀಮು ಇಂಟ್ರೆಸ್ಟ್ ಅಲ್ಲಿ ಇದೆ ಹಾರ್ದಿಕ್ ಪಾಂಡೆಗೆ ಟ್ರೇಡ್ ಮಾಡೋಕೆ. ಪ್ರಿಲಿಮಿನರಿ ಡಿಸ್ಕಷನ್ ಆಗುತ್ತೆ, ಸೂನ್ ಆಗುತ್ತೆ, ಡಿಸ್ಕಷನ್ ಆಗುತ್ತೆ. MI ರಿಪೋರ್ಟ್ ಮಾಡಿದೆ KKRಗೆ ಟಾಪ್ ಬ್ಯಾಟರು ಮತ್ತು ಬೌಲರ್ನ ಅವರು ಕೇಳ್ತಾ ಇದ್ದಾರೆ. ಬಟ್ KKR ಟೀಮು ಬಿಡೋಕೆ ರೆಡಿ ಇಲ್ಲ. ಇನ್ನೊಂದು ಕ್ರಿಕ್ ಬಜ್ ಅಫಿಷಿಯಲ್ ಆಗಿ ಅಪ್ಡೇಟ್ ನ ಕೊಟ್ಟಿದೆ. ಏನಪ್ಪಾ ಅಂದ್ರೆ ಜಸ್ಟ್ ಥಿಂಕ್ ಮಾಡಿ, ನೀವೇ ಒಂದು ಹಿಂಟ್ ನ ಕೊಡ್ತೀನಿ. CSK ರೆಡಿ ಟು ಆಫರ್ 2 players ಟು MI. 2 ಪ್ಲೇಯರ್ಸ್ಗೆ ಬಿಡೋಕೆ ಚೆನ್ನೈ ಸೂಪರ್ ಕಿಂಗ್ಸ್ ರೆಡಿ ಆಗಿದ್ದಾರೆ. ಒಂದು ಟಾಪ್ ಇಂಡಿಯನ್ ಆಲ್ರೌಂಡರು, ಇನ್ನೊಂದು ಒಂದು ಬಾಲರ್ ಅಂತ ಒಂದು ಇನ್ಫಾರ್ಮೇಶನ್ ಇದೆ. ಟಾಪ್ ಇಂಡಿಯನ್ ಆಲ್ರೌಂಡರ್ ಅದು ಶಿವಮ್ ದುಬೆ ಅವರು, ಮತ್ತು ಒಂದು ಬಾಲರ್ ಅಂದ್ರೆ ಮೇ ಬಿ ಅದು ಖಲೀಲ್ ಅಹಮದ್ ಆಗಿರಬಹುದು ಅಥವಾ ಅನ್ಶುಲ್ ಕಂಬೋಜ್ ಆಗಿರಬಹುದು. ನನಗನ್ನಿಸಿದ ಮಟ್ಟಿಗೆ ಈ ಒಂದು ಟ್ರೇಡ್ ಆಗುವಂತ ಚಾನ್ಸ್ ಇದೆ. ಬಟ್ CSK CEO ಯಾವುದೇ ರೀತಿಯ ನಮ್ಮ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ. ಒನ್ಸ್ ನಾವು ಹೆಡ್ ಕೋಚ್ಗೆ ಪಿಕ್ ಮಾಡಿದ್ವಿ, ಆ ಒಂದು ಹೆಡ್ ಕೋಚ್ ಬಂದಾಗ ನಾವು ಎಲ್ಲರೂ ಸೇರಿ ಕುಂತ್ಕೊಂಡು ಡಿಸ್ಕಷನ್ ಮಾಡ್ತೀವಿ ಹಾರ್ದಿಕ್ ಪಾಂಡೆ ನಾವು ಟ್ರೇಡ್ ಹೆಂಗ ಮಾಡಬೇಕು ಅಂತೇಳಿ. ಬಟ್ ಚೆನ್ನೈ ಒಂದು ಟಾಪ್ ಇಂಡಿಯನ್ ಫಿನಿಶರ್ ನ ಕೊಡೋಕೆ ರೆಡಿ ಆಗಿದ್ದಾರೆ, ಮತ್ತು ಒಂದು ಬಾಲರ್ ಅಂತ ಒಂದು ಇನ್ಫಾರ್ಮೇಶನ್ ಇದೆ. ಟಾಪ್ ಇಂಡಿಯನ್ ಫಿನಿಶರ್ ಅಂದ್ರೆ ಅದು ಹಾರ್ದಿಕ್ ಪಾಂಡೆ ಬಿಟ್ರೆ ನನ್ನ ನೆಕ್ಸ್ಟ್ ಎರೆದಲ್ಲಿ ಇರೋದು ಅದು ಶಿವಮ್ ದುಬೆ ಅವರು. ಶಿವಮ್ ದುಬೆ, ಅನ್ಶುಲ್ ಕಂಬೋಜ್ ಆಗಿರ್ಬೋದು ಅಥವಾ ಖಲೀಲ್ ಅಹಮದ್. ಸೊ ಈ ಒಂದು ಟ್ರೇಡ್ ಲೈನ್ ಅಲ್ಲಿ ಇದೆ. ನಮ್ಮ ಮಟ್ಟಿಗೆ KKR ಟೀಮ್ಗೆ ಕೂಡ ಅದು ಲೈನ್ ಅಲ್ಲಿ ಇದೆ. ಬಟ್ ಅವರು ಕೇಳ್ತಾ ಇರೋದು ಒಂದು ಟಾಪ್ ಇಂಡಿಯನ್ ಬ್ಯಾಟರ್ ಮತ್ತು ಒಂದು ಬಾಲರ್ ಕೇಳ್ತಾ ಇದ್ದಾರೆ. ಬಟ್ KKR ಟೀಮು ಯಾವುದೇ ಕಾರಣಕ್ಕೂ ಮಾರ್ಕ್ಯೂಸ್ ಪ್ಲೇಯರ್ಸ್ ನ ಬಿಡೋಕೆ ರೆಡಿ ಇಲ್ಲ. ಆದ್ರೆ KKR ಟೀಮು ರೆಡಿ ಇರೋದು ಅದು ಗ್ರೀನ್ಗೆ ನಾವು ಕೊಡ್ತೀವಿ ಅಂತೇಳಿ. ಬಟ್ ಗ್ರೀನ್ಗೆ ಪಿಕ್ ಮಾಡೋಕೆ MI ದವರು ರೆಡಿ ಇಲ್ಲ, ರಿಜೆಕ್ಟ್ ಆಗಿದೆ ಅಂತ ಒಂದು ಇನ್ಫಾರ್ಮೇಶನ್ ಇದೆ. ಬಟ್ ಮುಂದೆ ಏನೇ ಇನ್ಫಾರ್ಮೇಶನ್ ಬರಲಿ ಆ ಒಂದು ಇನ್ಫಾರ್ಮೇಶನ್ ಕೊಡೋ ಜವಾಬ್ದಾರಿ ನಂದು. ಸದ್ಯವಿರುವಂತಹ KKR ಮತ್ತು CSK ಟೀಮು ಹಾರ್ದಿಕ್ ಪಾಂಡೆ ಅವರ ಬಗ್ಗೆ ಟ್ರೇಡ್ ಬಗ್ಗೆ ಇನ್ಫಾರ್ಮೇಶನ್ ಇದಾಗಿತ್ತು. ಸೊ ಐ ಹೋಪ್ ಈ ಒಂದು ಅಪ್ಡೇಟ್ ಅಲ್ಲಿ ಏನಾದ್ರು ಡೌಟ್ ಕ್ವಶನ್ ಇತ್ತಪ್ಪ ಅಂದ್ರೆ ಕಮೆಂಟ್ ಬಾಕ್ಸ್ ಓಪನ್ ಇದೆ, ಬೇಗ ನಿಮ್ಮ ಕ್ವಶನ್ ಕಮೆಂಟ್ಸ್ ಮಾಡ್ಬಿಡ್ರಿ. ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೆ ಡಿಸ್ಕಷನ್ ಮಾಡೋಣ. ಫೈನಲ್ ಅಪ್ಡೇಟ್ ಏನಪ್ಪ ಅಂದ್ರೆ ಚೆನ್ನೈ ಹೆಡ್ ಕೋಚ್ ನ ಸೂನ್ ನಾಳೆ ಅಥವಾ ನಾಡ್ದು ಅಫಿಷಿಯಲ್ ಇನ್ಫಾರ್ಮೇಶನ್ ಕೊಡ್ತಾರೆ. ಅದು ಫಾರಿನ್ ಹೆಡ್ ಕೋಚ್. ಆ ಫಾರಿನ್ ಹೆಡ್ ಕೋಚ್ಗೆ ಯಾರಿಗೆ ಪಿಕ್ ಮಾಡ್ಬೇಕು ಅಂತ ಕೇಳಿ MSD ಅವರಿಗೆ, ಋತುರಾಜ್ ಗಾಯಕ್ವಾಡ್ಗೆ ಡಿಸ್ಕಷನ್ ಮಾಡಿಕೊಂಡು ಅವರು ಪಿಕ್ ಮಾಡ್ತಾ ಇದ್ದಾರೆ. ಸಾಕಷ್ಟು ಕಾಲ್ಸ್ ಬಂದಿದ್ದಾವೆ ಚೆನ್ನೈಗೆ, ಹೆಡ್ ಕೋಚ್ ಆಗಿ ನಾವು ಬರೋದಿಲ್ಲ. ಅದು ಯಾರಾಗಿರ್ಬೋದು ಮುಂದೆ ಇನ್ಫಾರ್ಮೇಶನ್ ಬರುತ್ತೆ. ಮತ್ತು ಬ್ರೆಂಡನ್ ಮೆಕಲಮ್ ರೇಸ್ ಅಲ್ಲಿ ಇದ್ದಾರೆ. ನೆಕ್ಸ್ಟ್ ಹಾರ್ದಿಕ್ ಪಾಂಡೆ ಟ್ರೇಡ್ಗೋಸ್ಕರ ಅವರು ಹೆಡ್ ಕೋಚ್ ಅಪಾಯಿಂಟ್ಮೆಂಟ್ ಆದಾಗ ಅವರು ಡಿಸ್ಕಷನ್ ಮಾಡ್ತಾರೆ ಅಂತ ಇನ್ಫಾರ್ಮೇಶನ್ ಇದೆ. KKR ಟೀಮ್ದು ಮಾರ್ಕಸ್ ಪ್ಲೇಯರ್ಸ್ ನ ಅವ್ರು ಕೇಳ್ತಾ ಇದ್ದಾರೆ, ಅವ್ನು ಆ ಪ್ಲೇಯರ್ಸ್ ನ ಕೊಡೋಕೆ KKR ಟೀಮು ರೆಡಿ ಇಲ್ಲ. ಇದು ಅಪ್ಡೇಟ್. ಸಿಗೋಣ.